ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೇಸಿಗೆಯ ಬಿಸಿಲು ವಿಪರೀತ ಇದೆ, ಹೀಗಂತ ಕಲ್ಲಂಗಡಿ ತಿನ್ನೋರೆ ಸ್ವಲ್ಪ ಎಚ್ಚರ ವಹಿಸಿ. ಬಿರಿಯಾನಿ ತಿಂದು ಬಾಡಿ ಹೀಟ್ ಆಗುತ್ತೆ ಅಂತ ಕಲ್ಲಂಗಡಿ ತಿಂದ್ರೆ ಹುಷಾರ್. ಮುಂಬೈನಲ್ಲಿ ಬಿರಿಯಾನಿ ಮತ್ತು ಕಲ್ಲಂಗಡಿ ತಿಂದ 4 ದುರ್ಮರಣಕ್ಕೀಡಾಗಿದ್ದಾರೆ. ಬೇಸಿಗೆ ಬಿಸಿಲು ಅಂತ ಕಲ್ಲಂಗಡಿ ತಿನ್ನೋರೆ ಎಚ್ಚರ ಎಚ್ಚರ. ಬಿರಿಯಾನಿ ತಿಂದು ಬಾಡಿ ಹೀಟ್ ಆಗುತ್ತೆ ಅಂತ ಕಲ್ಲಂಗಡಿ ತಿಂದ್ರೆ ಹುಷಾರ್. ಮುಂಬೈನಲ್ಲಿ ಬಿರಿಯಾನಿ ಮತ್ತು ಕಲ್ಲಂಗಡಿ ತಿಂದ 4 ಜನ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಬಿರಿಯಾನಿ ಸೇವನೆಯ ಬಳಿಕ ಕಲ್ಲಂಗಡಿಯನ್ನ ತಿಂದಿದ್ದಂತಹ ಒಂದೇ ಕುಟುಂಬದ 4 ಮಂದಿ ರಾತ್ರಿ ತಮ್ಮ ಮನೆಯಲ್ಲಿ ಬಿರಿಯಾನಿ ಪಾರ್ಟಿಯನ್ನ ಮಾಡಿರ್ತಾರೆ. ಈ ಕುಟುಂಬದವರು ಬೇಸಿಗೆ ಇರುವಂತಹ ಕಾರಣಕ್ಕಾಗಿ ವಿಪರೀತ ಬಿಸಿಲಿದೆ, ಹೀಗಾಗಿ ಬಿರಿಯಾನಿ ತಿಂದ ಮೇಲೆ ಬಾಡಿ ಹೀಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಬಾಡಿ ಕೂಲ್ ಆಗಬೇಕು ಅಂತ ಕಲ್ಲಂಗಡಿಯನ್ನ ಸೇವಿಸಿದ್ದಾರೆ. ತಡರಾತ್ರಿ ವೇಳೆಗೆ ಗಂಡ ಹೆಂಡತಿ 2 ಮಕ್ಕಳು 4 ಜನ ಅಸ್ವಸ್ಥರಾಗಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ 4 ಮಂದಿ ಸಾವನ್ನಪ್ಪಿದ್ದಾರೆ. ಅಬ್ದುಲ್, ನಜರೀನ್ ಹಾಗೂ ಅವರ 2 ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಫೋಟೋದಲ್ಲಿ ಏನ್ ನೋಡ್ತಾ ಇದ್ದೀರಿ, ಒಂದು ಈಗ ಹೇಳಿ ಕೇಳಿ ಬೇಸಿಗೆ ಆಗಿರುವಂತ ಕಾರಣಕ್ಕಾಗಿ ವಿಪರೀತ ಬಿಸಿ ಇದೆ. ಎಷ್ಟರ ಮಟ್ಟಿಗೆ ಬಿಸಿ ಇದೆ ಅಂತ ಅಂದ್ರೆ ಎಲ್ಲರೂ ಕೂಡ ತಂಪು ಪಾನೀಯಗಳ ಮೊರೆ ಹೋಗ್ತಾರೆ, ಜೊತೆಗೆ ಒಂದಷ್ಟು ಫ್ರೂಟ್ಸ್ಗಳು. ಅದರಲ್ಲೂ ಈ ಬೇಸಿಗೆಯಲ್ಲಿ ಮೊದಲು ನೆನಪಿಗೆ ಬರೋದೇ ಕಲ್ಲಂಗಡಿ. ಆ ಕಲ್ಲಂಗಡಿ ತಿಂದರೆ ಅಟ್ಲೀಸ್ಟ್ ಬಾಡಿ ಒಂಚೂರು ತಂಪಾಗುತ್ತೆ. ಹಾಗಾಗಿ ಬಿರಿಯಾನಿ ತಿಂದ ನಂತರ ಬಾಡಿ ಹೀಟ್ ಆಗುತ್ತೆ ಅಂತೇಳಿ ಕಲ್ಲಂಗಡಿ ಸೇವಿಸಿದಂತಹ ಒಂದೇ ಕುಟುಂಬದ 4 ಮಂದಿ ಸಾವನ್ನಪ್ಪಿರೋದು ಈಗ ಸಹಜವಾಗಿ ಆತಂಕ ಹೆಚ್ಚು ಮಾಡ್ತಾ ಇದೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ನಿಜಕ್ಕೂ ಆತಂಕದ ವಿಚಾರ ಇದು. ಯಾಕಂತಂದ್ರೆ ಎಲ್ಲರೂ ಕೂಡ ಹಣ್ಣುಗಳು ಇದೆಲ್ಲ ತಿಂದ್ರೆ ಸೇಫ್ ಅಂತ ಹೇಳಿ ಭಾವಿಸ್ತಾರೆ. ಬಟ್ ಬಹಳಷ್ಟು ಸಂದರ್ಭದಲ್ಲಿ ಕೆಲವೊಂದು ಫುಡ್ ಐಟಮ್ಗಳನ್ನ ತಿಂದ್ರೆ ಅದು ರಿಯಾಕ್ಷನ್ ಆಗಿ ಜೀವಕ್ಕೆ ಅಪಾಯ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಕಲ್ಲಂಗಡಿ ಸೇಫ್ ಅಲ್ವಾ, ಹೇಗೆ ಅಂತ ಏನಿದು ಘಟನೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಪ್ರಭು, ಈ ಒಂದು ಘಟನೆ ನಡೆದಿರೋದು ಮುಂಬೈನ ಒಂದು ಮುಸ್ಲಿಂ ಕುಟುಂಬ ಏನಿದೆ, ಆ ಕುಟುಂಬದ 4 ಗಂಡ ಹೆಂಡತಿ ಮತ್ತು 2 ಮಕ್ಕಳು, ಜೊತೆಗೆ 5 ಜನ ಸಂಬಂಧಿಕರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಆ ಮನೆಯಲ್ಲಿ ಒಟ್ಟು 9 ಜನ ಬಿರಿಯಾನಿಯನ್ನು ಸೇವಿಸ್ತಾರೆ. ಬಿರಿಯಾನಿ ಸೇವಿಸಿದ ನಂತರ 5 ಜನ ಸಂಬಂಧಿಕರು ಏನು ಬಂದಿರ್ತಾರೆ, ಅವರು ಮನೆಯಿಂದ ಹೊರಡ್ತಾರೆ, ರಾತ್ರಿ ತಮ್ಮ ತಮ್ಮ ಮನೆಗಳಿಗೆ ಹೊರಡ್ತಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲೇ ಉಳಿದಿದ್ದ 4 ಮಂದಿ ಅಂದರೆ ಗಂಡ ಹೆಂಡತಿ ಮತ್ತು 2 ಮಕ್ಕಳು ಏನು ಮಾಡ್ತಾರೆ, ಅವರು ರಾತ್ರಿ 1 ಗಂಟೆ ಸುಮಾರಿಗೆ ಅವರು ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡ್ತಾರೆ. ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡಿದ ನಂತರ ಅವರು ರಾತ್ರಿ ಮಲಗಲು ಹೋದಂಥ ಸಂದರ್ಭದಲ್ಲಿ ಅವರು 4 ದುರ್ಮರಣವನ್ನು ಅಪ್ಪಿದ್ದಾರೆ. ಈಗ ಆರಂಭದಲ್ಲಿ ಕಲ್ಲಂಗಡಿ ಮತ್ತು ಏನೊಂದು ಬಿರಿಯಾನಿ ಎರಡನ್ನು ಒಟ್ಟಿಗೆ ಸೇವನೆ ಮಾಡಿದ ಪರಿಣಾಮ ಈ ರೀತಿ ಆಯಿತಾ ಅಂತ ಹೇಳ್ಬಿಟ್ಟು ಆಯಾಮದಲ್ಲಿ ಪೊಲೀಸರು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಯಾವುದೇ ಸೈಡ್ ಎಫೆಕ್ಟ್ ಕಂಡು ಬಂದಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಬಿರಿಯಾನಿಯಲ್ಲೇನಾದರೂ ಒಂದು ವಿಷದ ಅಂಶ ಸೇರ್ಪಡೆ ಆಗಿತ್ತಾ ಅನ್ನೋ ಆಯಾಮದಲ್ಲಿ ತನಿಖೆ ನಡೆಸಿದಾಗ ಅದೇ ಮನೆಯಲ್ಲಿ ಅವರ ಜೊತೆ ಬಿರಿಯಾನಿ ಸೇವಿಸಿದಂಥ ಇನ್ನೂ 5 ಜನ ಸಂಬಂಧಿಕರು ಆರೋಗ್ಯವಾಗೇ ಇದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಹಾಗಾಗಿ ಅಂತಿಮವಾಗಿ ಕೇವಲ ರಾತ್ರಿ 1 ಗಂಟೆ ನಂತರ ಈ ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡಿದ್ದಾರಲ್ಲ ಈ 4 ಮಂದಿ, ಆ ಕಲ್ಲಂಗಡಿ ಹಣ್ಣಲ್ಲೇ ವಿಷಪೂರಿತ ಅಂಶಗಳು ಇರಬಹುದು ಅನ್ನೋ ಕಾರಣಕ್ಕೆ ಇದೀಗ ಅವರ ಮನೆಯಲ್ಲಿ ಸಿಕ್ಕಂಥ ಕಲ್ಲಂಗಡಿ ಹಣ್ಣಿನ ತುಣುಕುಗಳು ಮತ್ತು ಅವರ ದೇಹದಲ್ಲಿ ಇರುವಂತಹ ಆಹಾರದ ತುಣುಕುಗಳನ್ನು ಪತ್ತೆ ಮಾಡಿ ಆ ಮೂಲಕ ಯಾವ ಒಂದು ಕಾರಣಕ್ಕೆ ಅವರಿಗೆ ದೇಹದಲ್ಲಿ ವಿಷಪ್ರಶನ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಪ್ರಭು, ಈಗ ಒಂದು ಮೂಲಗಳ ಮಾಹಿತಿ ಪ್ರಕಾರ ಏನಂದರೆ, ಕಲ್ಲಂಗಡಿ ಹಣ್ಣಿನಲ್ಲಿ ಕಲ್ಲಂಗಡಿ ಹಣ್ಣಿನ ಒಳಭಾಗದಲ್ಲಿ ಕೆಂಪು ಬಣ್ಣ ಬರೋದಕ್ಕೆ ಅಂತ ಏನು ಕೆಮಿಕಲ್ಸ್ನ ಬಳಸ್ತಾರೆ, ಮತ್ತು ಕಲ್ಲಂಗಡಿ ಹಣ್ಣಿಗೆ ಬೇರೆ ಏನಾದ್ರೂ ಹೊರಭಾಗದಿಂದ ಇಂಜೆಕ್ಟ್ ಮಾಡಲಾಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಒಟ್ಟಿನಲ್ಲಿ ಈ 4 ಜನರ ಏನೊಂದು ದುರ್ಮರಣ ಏನಿದೆ, ಒಂದೇ ಕುಟುಂಬದ 4 ಮಂದಿ, ಅದು ಮುಂಬೈ ನಗರಿಯ ಜನರನ್ನು ಬೆಚ್ಚಬೀಳಿಸಿದೆ ಅಂತ ಹೇಳ್ಬೋದು. ಜೊತೆಗೆ ಬೇಸಿಗೆ ಸಂದರ್ಭದಲ್ಲಿ ಕಲ್ಲಂಗಡಿ ಹಣ್ಣನ್ನು ಇಷ್ಟಪಡೋರ್ಗೂ ಕೂಡ ಇದು ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡೋ ಸಮಯದಲ್ಲಿ ಮತ್ತು ಖರೀದಿ ಮಾಡೋ ಸಮಯದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಅನ್ನೋದು ಈ ಮೂಲಕ ಒಂದು ಜಗಜ್ಜಾಹೀರಾಗ್ತಿದೆ. ಪ್ರಭು, ಓಕೆ.